ರಾಜ್ಯ ಸರ್ಕಾರದ ಗ್ಯಾರಂಟಿ ಕುರಿತಂತೆ ಮಾಜಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊರ ರಾಜ್ಯದವರು ಗ್ಯಾರಂಟಿ ತಗೊಂಡ್ರೆ ಸರಿನಾ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೊರ ರಾಜ್ಯದವರು ಗ್ಯಾರಂಟಿಯನ್ನ ತಗೊಂಡ್ರೆ ಸರಿನಾ? ಕಾರ್ಯಕ್ರಮ ಕೊಟ್ಟಾಗ ಕೆಲ ತಪ್ಪು ಆಗುತ್ತವೆ ಹೀಗಂತ ಮಾಜಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ತಪ್ಪಾಗಿ ವೃದ್ಧಾಪ್ಯ ವೇತನ ಹೋಗ್ತಾ ಇದೆ, ಇದೆಲ್ಲವೂ ಕೂಡ ಕ್ಲೀನ್ ಅಪ್ ಮಾಡೋದು ಒಳ್ಳೆಯದಲ್ವಾ? ಇಲ್ಲಿ ಮತಗಳೇ ಇಲ್ಲ, ಅವರಿಗೆ ಯೋಜನೆ ಯಾಕೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಮಾಜಿ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಕೆಲವೊಂದಷ್ಟನ್ನ ಕ್ಲೀನ್ ಅಪ್ ಮಾಡಬೇಕಾಗಿದೆ. ತಪ್ಪಾಗಿರ್ತಕ್ಕಂಥ ವೃದ್ಧಾಪ್ಯ ವೇತನ ತಪ್ಪಾದಂತಹ ಅಕೌಂಟ್ಗಳಿಗೆ ಹೋಗ್ತಾ ಇದೆ. ಮತಗಳೇ ಇಲ್ಲ ಅಂದಮೇಲೆ ಅವರಿಗೆ ಯೋಜನೆ ಯಾಕೆ? ಮತಗಳಿದ್ರೆ ಮಾತ್ರ ಯೋಜನೆಯನ್ನ ಕೊಡ್ತೀವಿ ಅಂತ ಇದೀಗ ಡಬಲ್ ಚೆಕ್ ಮಾಡೋಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರದ ಪರವಾಗಿ ಮಧು ಬಂಗಾರಪ್ಪ ಅವರು ಮಾತನಾಡಿರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಯಾರು ತಗೊಂಡು ಹೋಗಿದಾರೋ ಅವರಿಗೆಲ್ಲ ಅಫ್ಕೋರ್ಸ್ ಬಿಜೆಪಿಯವರು ಅದನ್ನ ವಿರೋಧ ಮಾಡ್ತಾರೆ. ನಾನು ನಿಮಗೆ ಪ್ರಶ್ನೆ ಕೇಳೋದು, ಬೇರೆ ರಾಜ್ಯದವ್ರು ತಗೋಬೋದಾ? ಅವ್ರಿಗೆ ಇಲ್ಲಿ ಮತ ಇಲ್ಲ ಅಂದ್ರೆ ಅವ್ರು ತಗೋಬೋದಾ? 3 ವರ್ಷ ಆದ್ಮೇಲೆ ಎಚ್ಚೆತ್ಕೊಳ್ತಾ ಇದ್ರು. ಅಲ್ಲ, ಹೌದು, ತಪ್ಪು. ಇಷ್ಟೊಳಗೆ ಮುಂಚೆನೆ ಮಾಡಬೇಕಾಗಿತ್ತು. ಇದು ಮಾಡಬೇಕಾದ್ರೆ ಮಾಡಿದ್ರೆ ಚೆನ್ನಾಗಿರೋದು. ಇಲ್ಲ ಅಂತ ಹೇಳಿ ಆಕ್ಚುಲಿ ಹೇಳ್ತಾ ಇದ್ರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಯಾರು ತಗೊಂಡು ಹೋಗಿದಾರೋ ಅವರಿಗೆಲ್ಲ ಅಫ್ಕೋರ್ಸ್ ಬಿಜೆಪಿಯವರು ಅದನ್ನ ವಿರೋಧ ಮಾಡ್ತಾರೆ. ನಾನು ನಿಮಗೆ ಪ್ರಶ್ನೆ ಕೇಳೋದು, ಬೇರೆ ರಾಜ್ಯದವ್ರು ತಗೋಬೋದಾ? ಅವ್ರಿಗೆ ಇಲ್ಲಿ ಮತ ಇಲ್ಲ ಅಂದ್ರೆ ಅವ್ರು ತಗೋಬೋದಾ? 3 ವರ್ಷ ಆದ್ಮೇಲೆ ಎಚ್ಚೆತ್ಕೊಳ್ತಾ ಇದ್ರು. ಅಲ್ಲ, ಹೌದು, ತಪ್ಪು. ಇಷ್ಟೊಳಗೆ ಮುಂಚೆನೆ ಮಾಡಬೇಕಾಗಿತ್ತು. ಇದು ಮಾಡಬೇಕಾದ್ರೆ ಮಾಡಿದ್ರೆ ಚೆನ್ನಾಗಿರೋದು. ಇಲ್ಲ ಅಂತ ಹೇಳಿ ಆಕ್ಚುಲಿ ಹೇಳ್ತಾ ಇದ್ರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಯಾರು ತಗೊಂಡು ಹೋಗಿದಾರೋ ಅವರಿಗೆಲ್ಲ ಅಫ್ಕೋರ್ಸ್